ಆದ್ರೆ ಒಂದು ದಿವಸ ನಾನು ವಾಕಿಂಗ್ ಹೋದಾಗ ಎದುರುಗ ಮನುಷ್ಯ ನಾಯಿ ಮರಿ ಹಿಡ್ಕೊಂಬಂದ್ರು. ಭಾಳ ಚಂದ ಇತ್ತು ನಾಯಿ ಮರಿ, ಅವ್ರಿಗಿಂತ ಚುರುಕಾಗಿತ್ತು. ನಾನು ನಾಯಿ ಮರಿ ಚಲೋ ಅದಲ್ರಿ ಅಂದೆ. ಏನು ಚಲೋ ರೀ ಸರ್, ಭಾಳ ಕಾಸ್ಟ್ಲಿ ಆಯ್ತು ಅಂದರು. ಅಂದ್ರೆ ನಾಯಿ ಮರಿಗೆ ಬೆಲೆ ಇರ್ತದೆ ನನಗೆ ಗೊತ್ತಿಲ್ಲ ರೀ. ನಾವು ಹಳೆ ಕಾಲದ ಮಂದಿ ನಾಯಿಗೊಂದು ಬೆಲೆ ಇರ್ತದಂತ ಗೊತ್ತಿಲ್ಲ. ನಾಯಿ ಜೀವಕ್ಕೆ ಬೆಲೆ ಇದೆ, ಹಿಂಗೆ ನಾಯಿಗೊಂದು ಟ್ಯಾಗ್ ಹಾಕಿ ಬೆಲೆ ಇರ್ತದಂತ ಗೊತ್ತಿಲ್ಲ. ಅವ್ರು ಹೇಳಿದ್ರು ವೋಡಾಫೋನ್ ಅಡ್ವರ್ಟೈಸ್ಮೆಂಟ್ ಬರೋದಕ್ಕಿಂತ ಮೊದಲು 2,000 ರೂಪಾಯಿ ಇದ್ದದ್ದು ಈಗ 12,000 ರೂಪಾಯಿ ಆಗಿದ್ರಿ ಅಂದರು. ನಾನು ನಾಯಿ ಮುಟ್ಲಿಕ್ಕೆ ಹೆದರಿಕೆ ನನಗೆ. ಅಂದ್ರೆ ಕಡಿತದಂತಲ್ಲ, 12,000 ರೂಪಾಯಿ ಬೆಲೆ ನಾಯಿ, ಅದನ್ನೇ ಮುಟ್ಟೋದ್ರಿ. ನನಗನಿಸ್ತು ನಾಯಿ ಬೆಲೆ ಸಹಿತ ರೂಪಾಯಿದಾಗ ಹೇಳ್ತೀವಲ್ಲ ನಾವು. ಆದರೆ ಅಟ್ಲೀಸ್ಟ್ ಇನ್ ದ ಸಿವಿಲೈಸ್ಡ್ ಪಾರ್ಟ್ ಆಫ್ ದಿ ವರ್ಲ್ಡ್ ಯಾರಾದರೂ ನನ್ನ ಸ್ನೇಹಿತರು ತನ್ನ ಮಗನೋ ಮಗಳನ್ನ ಕರ್ಕೊಂಡು ವಾಕಿಂಗ್ ಬಂದರೆ ಮಗನಿಗೆ ಎಷ್ಟು ಕೊಟ್ರಿ ಅಂತ ಎಂದೂ ಕೇಳೋದಿಲ್ಲ, ಮಗಳಿಗೆ ಎಷ್ಟು ಕೊಟ್ರಿ ಅಂತ ಯಾರೂ ಕೇಳೋದಿಲ್ಲ. ಅಂದರೆ ಏನಾಯ್ತು, ಪ್ರಪಂಚದ ಎಲ್ಲ ವಸ್ತುಗಳ ಬೆಲೆಯನ್ನು ದುಡ್ಡಿನಲ್ಲಿ ಅಳೆಯುವಂಥ ನಾವು ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಲ್ಲ. ಹಿಂಗೊಮ್ಮೆ ಅಂದು ಸಿಕ್ಕಾಕ್ಕೊಂಡಿನಿ ನಾನು, ಹಿಂಗೊಮ್ಮೆ ಅಂದು ಸಿಕ್ಕಾಕ್ಕೊಂಡಿನಿ. ಒಬ್ಬ ಹುಡುಗ ಹೇಳಿಬಿಟ್ಟ, ಸರ್ IPL ನೋಡಿಲ್ಲ ನೀವು? ಅಲ್ಲ, ನನಗೆ ಅದು ಬಂದ್ಬಿಡ್ತಲ್ಪ ರೊಕ್ಕಕ್ಕೆ ಅನಿಸ್ತು. ಆಕ್ಷನ್ ಮಾಡ್ತಾರೆ ನೋಡಿರ್ಬೇಕು ಅವರು. ವಿರಾಟ್ ಕೊಹ್ಲಿ ಸೋಲ್ಡ್ ಫಾರ್ 18.5 crore ಟಪ್ ಅಂತ ಹೊಡಿತಾರೆ. ಅವ್ನು ಜೀವನನೇ ಮಾರಿಬಿಟ್ರು ಇವರು, ಆಟಕ್ಕೆ ಕೊಟ್ಟರು. ಅಂದರೆ ಆಟದ ಬಿಟ್ಬಿಡ್ರಿ, ಅವೆಲ್ಲ ಎಕ್ಸೆಪ್ಷನ್ಸ್. ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಂಗಿಲ್ಲ ನಾವು. ಮಹಾತ್ಮ ಗಾಂಧಿಯವ್ರ ಬೆಲೆ ಎಷ್ಟು ಹೆಂಗೆ ಹೇಳೋದು? ಸುಭಾಷ್ ಚಂದ್ರ ಬೋಸ್ ಬೆಲೆ ಎಷ್ಟು ಹೇಳಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಇದನ್ನು ಮಾನವೀಯ ಮೌಲ್ಯಗಳು ಅಂತ ಕರೆದ್ರು. ಬಾಕಿ ಮೌಲ್ಯಗಳನ್ನು ದುಡ್ಡಲ್ಲಿ ಅಳಿಬೋದು, ಆದರೆ ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಎದರಿಂದ ಅಳಿಬೇಕು ಇದನ್ನು? ಯಾವುದರಿಂದ ಅಳಿಲಿಕ್ಕೆ ಸಾಧ್ಯ ಇದೆ? ಇವ್ರು ದೊಡ್ಡವರು, ಇವ್ರು ಸಣ್ಣವರು ಅಂತ ಎದರಿಂದ ಹೇಳೋದು? ನನಗೊಂದು ಸಣ್ಣವನಿದ್ದಾಗ ಇಲ್ಲೇ ಧಾರವಾಡದಾಗ ಓದಿದ್ದವು. ನಾನು ಗುರುಕುಲಕ್ಕೆ ಹೋಗ್ತಿದ್ದೆ ಸಣ್ಣವಿದ್ದಾಗ, ಒಂದು 6 ವರ್ಷ ಹೋದೆ. ಗುರುಗಳ ಮುಖೇನ ಉಪನಿಷತ್ ಪಾಠ ಆಗಲಿ ಅಂತ ನಮ್ಮ ಅಜ್ಜನ ಆಶೆ, ನನ್ನ ಆಶೆ ಅಲ್ಲ. ನಮ್ಮ ಅಜ್ಜ ಒತ್ತಾಯದಿಂದ ಹಾಕಿದ್ದು. ನಾನು ಬೈಕೋತ ಹೋದೆ, ಆದರೆ ಐ ಇಟರ್ನಲಿ ಗ್ರೇಟ್ಫುಲ್ ಟು ಮೈ ಗ್ರ್ಯಾಂಡ್ ಫಾದರ್ ಫಾರ್ ಹ್ಯಾವಿಂಗ್ ಸೆಂಟ್ ಮೀ. 6 ವರ್ಷ ಕಲ್ತದ್ದು ನನ್ನ ಜೀವನ ಪೂರ್ತಿ ಕಾಪಾಡ್ತದೆ. ನಮಗೆ ಗುರುಗಳು ಕಠೋಪನಿಷತ್ ಹೇಳೋರು. ಸಣ್ಣ ಉಪನಿಷತ್ ಕಠೋಪನಿಷತ್, ಚಂದ ಉಪನಿಷತ್, ಅದು ನಚಿಕೇತೋಪನಿಷತ್ ಅಂತೂ ಕರೀತಾರೆ. ಸಣ್ಣ ಕಥೆಯನ್ನು ಜಾಸ್ತಿ ಹೇಳೋದಿಲ್ಲ ನಾನು. ನಚಿಕೇತ ಅಂತ ಹುಡುಗ, 7-8 ವರ್ಷ ಹುಡುಗ, ಅವರಪ್ಪ ವಾಜಶ್ರವಸ್ ಅಂತ ಹೇಳಿ ಅವ ಯಜ್ಞ ಮಾಡವ. ಅಪ್ಪ ಜಿಪುಣ, ಅಸಾಧ್ಯ ಜಿಪುಣ ಮತ್ತು ಕೋಪಿಷ್ಟ, ವಿಪರೀತ ಕೋಪ. ಹೋಮ ಮಾಡ್ತಾ ಇದ್ದ. ಹೋಮ ಮಾಡಬೇಕಾದ್ರೆ ದಾನ ಕೊಡಬೇಕಲ್ಲ. ಅವ ದಾನ ಯಾವುದು ಕೊಡ್ತಿದ್ದ ಅಂದರೆ ಬರಡ್ ಹಸುಗಳನ್ನು ಕೊಡ್ತಿದ್ದ. ಅವೆಂದೆಂದು ಹೆಣ್ಲಿಕ್ಕೆ ಸಾಧ್ಯ ಇಲ್ಲ. ಬರಡ್ ಹಸುಗಳು ಕೆಟ್ಟಿರ್ತಾವಲ್ಲ ಕಾಳು, ಈ ಮಳೆ ಆಗಿ ಸಿಕ್ಕು ಮುಗ್ಗಾಗಿರ್ತಾವಲ್ಲ, ಅಂಥ ಕಾಳು ದಾನ ಮಾಡ್ತಿದ್ದ. ಆ ಹುಡುಗ ಕೇಳಿದ, ಅಪ್ಪ ಅದು ಕೊಡಬೇಡ, ಏನೂ ಉಪಯೋಗ ಇಲ್ಲ, ಅದನ್ನೇ ಕೊಡ್ತಿ, ಕೆಟ್ಟ ಕಾಳು, ಆ ಆಕಳ ಯಾಕೆ ಕೊಡ್ತಿ, ಏನು ಪ್ರಯೋಜನ ಇಲ್ಲ ಅವ್ರಿಗೆ ಅಂತ. ಕೊಡೋ, ದಾನ ಕೊಡೋದು ಅಂಥವು ಕೊಡ್ಬೇಕು, ಚಲೋ ಕೊಡಬಾರ್ದು. ಈ ನಮ್ಮ ಮನೆ ಕೆಲವೊಂದು ಸಲ ಮಾಡ್ತೀವಿ, ಇವೆಲ್ಲ ಮಾಡೋದ್ರಲ್ಲಿ ಗೊತ್ತದ, ಅದು ಸಾಮಾನ್ಯ ಮಾಡ್ತಾರೆ. ತುಪ್ಪ ಚಲೋ ಇದ್ದಾಗ ನಾವು ಹಾಕ್ಕೊಡೋದು, ಸ್ವಲ್ಪ ವಾಸ್ಟ್ ಅಂತಂದು ದೇವ್ರ ದೀಪಕ್ಕೆ ಇಟ್ಬಿಡ್ರಿ. ದೇವ್ರೇನು ಕಂಪ್ಲೇಂಟ್ ಮಾಡೋದಿಲ್ಲಲ್ಲ. ಹಂಗಲ್ಲ, ನಾವು ಎಷ್ಟು ಶಾಣೆ ಇದ್ದೀವಿ ನೋಡ್ರಿ, ವೇಸ್ಟ್ ಮಾಡಂಗಿಲ್ಲ, ಮಾಡೋದನ್ನು ದೇವ್ರಿಗೆ ಹಾಕ್ಬಿಡೋದು. ಹಂಗೆ ಅಪ್ಪ ಹೇಳ್ದ, ಹೋಮ ಮಾಡ್ಬೇಕಾದ್ರೆ ಹವಿಸ್ ಹಾಕ್ತಾರೆ, ಅಗ್ನಿ ಒಳಗೆ ಹವಿಸ್ ಹಾಕೋತ ಅಗ್ನೇಯ ಸ್ವಾಹ, ಇಂದ್ರಾಯ ಸ್ವಾಹ, ವರುಣಾಯ ಸ್ವಾಹ ಅಂತ ಹಾಕ್ತಾ ಇದ್ದ. ಏನು ಮಾಡ್ತೀಯಪ್ಪ ಅಂತ ಕೇಳ್ದ. ಇದನ್ನು ಇಂದ್ರನಿಗೆ ಕೊಡ್ತೀನಿ, ಇದು ವರುಣನಿಗೆ ಕೊಡ್ತೀನಿ, ಇದನ್ನು ಅಗ್ನಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಹುಡುಗ ಸಣ್ಣ ಹುಡುಗ, ಸಚ್ ಬ್ಯೂಟಿಫುಲ್ ಮೈಂಡ್. ಆ ವಯಸ್ಸು ಎಷ್ಟು ಚಂದ ಇರ್ತದೆ, ಅದು ಭಾಳ ಚಂದ ವಯಸ್ಸು. ನಮ್ಮ ಪುರಾಣದ ಪ್ರಕಾರ ಮೊಟ್ಟ ಮೊದಲನೇ ಮನುಷ್ಯ ದೇಹ ಸಮೇತ ಯಮಲೋಕಕ್ಕೆ ಹೋದ. ಸಣ್ಣ ಹುಡುಗ 8 ವರ್ಷಕ್ಕೆ ಹೋದ. ಯಮನ ಮನೆಗೆ ಹೋದ. ಬಾಗಿಲ್ದಾಗ ಕೂತ. ಯಮ ಊರಾಗಿಲ್ಲ, ಆಫೀಷಿಯಲ್ ಟೂರ್ ಮೇಲೆ ಹೋಗ್ಯಾನ 3 ದಿವಸ. ಒಳಗೆ ಹೋಗ್ಲಿಲ್ಲಮ್ಮ. ನಾ ಬಂದದ್ದು ಯಮನ ಸಲುವಾಗಿ. ಯಮನ ಹೆಂಡತಿ ಬಂದು ಕರಿತಾಳೆ, ಒಳಗೆ ಬಾರಪ್ಪ ಮಾರಾಯ, ನಮ್ಮ ಅತಿಥಿ ನೀನು, ಊಟ ಮಾಡು. ನಾ ಒಳಗೆ ಬರೋದಿಲ್ಲ ಅಂದ. ನಾ ಬಂದದ್ದು ಯಮನ ಸಲುವಾಗಿ ಬಂದೀನಿ ಅಂದ. ಎಷ್ಟು ವಿನಯಶೀಲ ಮನುಷ್ಯ ಅವ, ಎಷ್ಟು ವಿನಯಶೀಲ ಅಂದ್ರೆ ಅವ ಬಂದು 8 ಹುಡುಗನ ಕೈ ಮುಗಿತಾನವ. ಅಯ್ಯ ನನ್ನ ಅತಿಥಿ ಅಪ್ಪ ನೀನು,
3 ದಿವಸ ಒಳಗೆ ಬಂದಿಲ್ಲ ಅಂತ, ಊಟ ಮಾಡಿಲ್ಲ ಅಂತ, ದಯವಿಟ್ಟು ಒಳಗೆ ಬಾ, ನಿಂದೇನು ಅವಧಿ ಮುಗುದಿಲ್ಲಪ್ಪ, ಭೂಮಿಯೊಳಗೆ ವಾಪಸ್ ಹೋಗು ಅಂತಾನೆ. ಅವ ಆಗೋದಿಲ್ಲ ಅಂತ ನಾವು ಕಳಿಸಾನ, ಇಲ್ಲೇ ಇರೋವನ. ಇಲ್ಲ ಮಾರ, ನೀವು ಹೋಗಪ್ಪ, ನೀನು ವರ ಕೊಡ್ತೀನಿ, ಏನೇನು ಹೇಳ್ತಾನೆ, ನೀನು ಚಕ್ರವರ್ತಿ ಮಾಡ್ತೀನಿ, ಏನೇನು ಆಶಾ ತೋರಿಸ್ತಾನೆ, ನನಗೇನೂ ತೋರಿಸ್ಲಿಕ್ಕೆ ಹೋಗ್ಬೇಡ, ನಾ ಇಲ್ಲೇ ಇರೋವ. ಕಡಿಕೆ ಹೇಳ್ತಾನೆ, ನೀ ಏನಾರೇ 3 ವರ ಕೇಳ್ಕೊ. ಎಷ್ಟು ಚಂದ ಕೇಳ್ತಾನೆ ನೋಡ್ರಿ ಹುಡುಗವ. ಭೂಮಿಯೊಳಗೆ ಎಲ್ಲರೂ ಹೆದರ್ತಾರೆ, ಸಾವು ಅಂದರೆ ಹೆದರ್ತಾರೆ. ಸಾವು ಅಂದರೆ ಏನು ಅಂತ ಕೇಳ್ತಾನೆ. 8 ವರ್ಷ ಹುಡುಗ ಸಾವು ಅಂದರೆ ಏನು ಅಂತ ಕೇಳ್ತಾನೆ. ಯಮ ಹೇಳ್ತಾನೆ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಟ್ರೇಡ್ ಸೀಕ್ರೆಟ್ ಅದು, ನನಗಿರೋದೇ ಅದೊಂದು ಪವರ್, ಅದು ಹೋಗ್ಬಿಟ್ಟು ನನ್ನ ಕೈ ನೌಕರಿ ಹೋಗ್ತದೆ, ಸಾವು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಬಿಡು ಹೋಗಲಿ. 2ನೇ ಪ್ರಶ್ನೆ, ಇದು ಬಹಳ ಮುಖ್ಯ ಪ್ರಶ್ನೆ ಸ್ನೇಹಿತರೆ, ಪೂರ್ತಿ ಉಪನಿಷತ್ ಕಥೆ ಹೇಳೋದಿಲ್ಲ. ಸಾವನ್ನು ಗೆಲ್ಲಿಕ್ಕೆ ಸಾಧ್ಯದ ಏನು ಅಂತ ಕೇಳ್ತಾನೆ. ಸಾವನ್ನು ಗೆಲ್ಲಿಕ್ಕೆ ಸಾಧ್ಯದ ಏನು ಅಂತ. ನಾನು ನಮ್ಮ ಗುರುಗಳು ಹೇಳೋದಕ್ಕಿಂತ ಮೊದಲು ನಾನು ಅಂದ್ಕೊಂಡಿದ್ದೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇದುವರೆಗೂ ಸಾವನ್ನು ಗೆದ್ದವ್ರು ಯಾರೂ ಇಲ್ಲ ಜಗತ್ತಿನೊಳಗೆ. ಹಂಗಾರೆ ಸಾವನ್ನು ಗೆಲ್ಲಿಕ್ಕೆ ಆಗೋದಿಲ್ಲ ಅಂತಾನ ಅಂತ ಹೇಳಿದೆ. ಬಟ್ ಅವನ ಉತ್ತರ ಭಾರಿ ಅದ. ಯಮ್ಮನ ಉತ್ತರ ಒಂದು ಜುಮ್ ಅನಿಸ್ಬಿಡ್ತೀವಿ ಮೈ ನನಗೆ. ಅವನು ಹೇಳ್ತಾನೆ, ಸಾವನ್ನು ಗೆಲ್ಲಬಹುದು, ಆದರೆ ದೇಹದಿಂದ ಸಾಧ್ಯ ಇಲ್ಲ. మరి ಎದರಿಂದ ಗೆಲ್ಲಬಹುದು? ನೀ ಮಾಡೋ ಕಾರ್ಯದಿಂದ ಸಾವನ್ನು ಗೆಲ್ಲಬಹುದು.